ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ, ವಾಂತಿ ಭೇದಿಯಿಂದ ನಲುಗಿದ ಪುಟಾಣಿಗಳು. LKG UKG ಮಕ್ಕಳು ಒಂದೆರಡು ವಾಂತಿ ಮಾಡ್ಕೊಂಡು, 3 ಮಕ್ಕಳು ಸ್ವಲ್ಪ ಹೆಚ್ಚಿನ ಡಿಹೈಡ್ರೇಷನ್ ಇದ್ದು, ಕೆಲವು ಹುಡುಗರು ಅದು ಕಾಯಿ ಸ್ಟಾರ್ ಫ್ರೂಟ್ ಮತ್ತು ಇನ್ನೊಂದು ಜತ್ರೋಪಾ ಸೀಡ್ಸ್ ತಿಂದಾರಂತ. 51 ಮಕ್ಕಳಲ್ಲಿ 14 ಮಕ್ಕಳು ವಾಂತಿಯನ್ನು ಮಾಡಿಕೊಂಡವು. ಹೀಗೆ ಸಾಲು ಸಾಲು ಮಕ್ಕಳು ತಾಲೂಕಾ ಆಸ್ಪತ್ರೆ ಸೇರಿವೆ ಕಣ್ರಿ. LKGಯಿಂದ 3ನೇ ತರಗತಿಯ ಮಕ್ಕಳ ಆರೋಗ್ಯದಲ್ಲಿ ದಿಢೀರಂತ ಏರುಪೇರಾಗಿ ಆಸ್ಪತ್ರೆ ಸೇರುವಂತಾಗಿದೆ. ನಮ್ಮ ಮಕ್ಕಳಿಗೆ ಏನಾಯ್ತು ಅಂತ ಪೋಷಕರು ತಾಲೂಕಾಡಳಿತ ಆಸ್ಪತ್ರೆ ಎದುರು ಜಮಾಯಿಸಿದ್ರು. ಏಕಾಏಕಿ ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಮಕ್ಕಳು ದಿಢೀರಂತ ಕುಸಿದು ಬಿದ್ದಿದ್ವು. ಊಟ ಸೇವಿಸಿ 1 ಗಂಟೆಯ ನಂತರ ಒಂದಾದ್ಮೇಲೆ ಒಂದು ಮಕ್ಕಳು ವಾಂತಿ ಮಾಡಿಕೊಳ್ಳುತ್ತಿದ್ವು. ಇದರಿಂದ ಗಾಬರಿಗೊಂಡ ಮುಖ್ಯ ಶಿಕ್ಷಕರು ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮುಧೋಳದ ಮುಗಳಖೋಡ ಸರ್ಕಾರಿ ಶಾಲೆ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ತನಿಖೆಗೆ ಪಾಲಕರ ಒತ್ತಾಯ. ಅಂದಾಗಿ ಈ ರೀತಿ ಸಾಲು ಸಾಲು ಮಕ್ಕಳು ಮಲಗಿರೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಗಳಖೋಡ್ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದೋಗಿದೆ ನೋಡಿ. ಇಲ್ಲಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಮಧ್ಯಾಹ್ನ 12:30ಕ್ಕೆ ಬಿಸಿಯೂಟ ಸವಿದಿದ್ರು. LKGಯಿಂದ 7ನೇ ತರಗತಿವರೆಗೂ ಒಟ್ಟು 51 ಮಕ್ಕಳು ಬಿಸಿಯೂಟ ಸವಿದಿದ್ರು ನೋಡಿ. ಆದ್ರೆ ಇವರಲ್ಲಿ 14 ಮಕ್ಕಳ ಆರೋಗ್ಯ ದಿಢೀರಂತ ಬಿಗಡಾಯಿಸಿದೆ. ತಕ್ಷಣಕ್ಕೆ ಮುಧೋಳದ ತಾಲೂಕಾಸ್ಪತ್ರೆಗೆ ಕರೆದುಕೊಂಡು ಬರಲಾಯಿತು ಅಂತಾರೆ ಶಾಲೆಯ ಮುಖ್ಯ ಶಿಕ್ಷಕ. ಊಟ ಮಾಡಿದ 1.5 ಗಂಟೆಯ ನಂತರ ಈ LKG UKG ಮಕ್ಕಳು ಒಂದೆರಡು ವಾಂತಿ ಮಾಡ್ಕೊಂಡು, ನಂತರ ಒಂದು ಅರ್ಧ ಗಂಟೆ 2 ಗಂಟೆಯ ಸುಮಾರಿಗೆ 2:30 ಸುಮಾರಿಗೆ ಮತ್ತೆ ಒಂದು 3-4 ಮಕ್ಕಳು ಹೆಚ್ಚಿಗೆ ವಾಂತಿ ಮಾಡ್ಕೊಳ್ಳಕತ್ತಿದ್ದೀವಿ. ಹೀಗೆ ಆಯಿತು ಅಂತೇಳಿ ಪಾಲಕರನ್ನು ಕರೆಸಿ ನಾವು ಈ ಸರ್ಕಾರಿ ಆಸ್ಪತ್ರೆಗೆ ಕರೆತಂದೀವಿ. ಆ ಮಕ್ಕಳು ಈಗ ಎಲ್ಲವೂ ಆರಾಮವಾಗಿ ಇರುತ್ತಾರೆ. ಒಟ್ಟು 51 ಮಕ್ಕಳಲ್ಲಿ 14 ಮಕ್ಕಳು ವಾಂತಿಯನ್ನು ಮಾಡಿಕೊಂಡವು. ಆ ಎಲ್ಲ ಮಕ್ಕಳು ಆರೋಗ್ಯದಿಂದ ಈಗ ಇರುತ್ತಾರೆ. ಸದ್ಯ ಎಲ್ಲ ಮಕ್ಕಳು ಆರೋಗ್ಯದಿಂದ ಇದ್ದಾರೆ. ಸಾಕಷ್ಟು ಮಕ್ಕಳಲ್ಲಿ ಕೆಲವೊಬ್ಬರು ಬೋರ್ವೆಲ್ ವಾಟರ್, ಕೆಲವೊಬ್ಬರು ಟ್ಯಾಪ್ ವಾಟರ್ ಕುಡಿದಿದ್ರು. ಇದು ಫುಡ್ ಪಾಯ್ಸನ್ ಆಗಿದೆಯಾ ಅಥವಾ ನೀರಿನಿಂದ ಈ ರೀತಿ ಆಗಿದೆ ಅನ್ನೋದು ಲ್ಯಾಬ್ ರಿಪೋರ್ಟ್ ನಿಂದ ತಿಳಿದು ಬರಬೇಕಾಗಿದೆ. ಆದ್ರೆ 14 ಮಕ್ಕಳಲ್ಲಿ 3 ಮಕ್ಕಳನ್ನ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಎಲ್ಲ ಮಕ್ಕಳ ಆರೋಗ್ಯದಲ್ಲಿ ಸದ್ಯ ಚೇತರಿಕೆ ಕಂಡು ಬಂದಿದೆ ಅಂತಾರೆ ಮುಖ್ಯ ವೈದ್ಯರು. ಊಟ ಇವರು LKG UKG ಮಕ್ಕಳು ಮಾಡಿದ್ದಾರೆ ಮತ್ತು 1, 2, 3ನೇ ಕ್ಲಾಸಿನ ಮಕ್ಕಳು ಊಟ ಮಾಡಿದ್ದಾರೆ. ಆದರೆ ನೀರು ಬೇರೆ ಬೇರೆ ಕುಡಿದಿದ್ದಾರೆ. ಈ LKG UKG ಮಕ್ಕಳು ಫಿಲ್ಟರ್ ವಾಟರ್ ಕುಡಿದಾರೆ, 1, 2, 3 ಕ್ಲಾಸ್ ಮಕ್ಕಳು ಬೋರ್ ವಾಟರ್ ಕುಡಿದಾರೆ. ಮತ್ತು ಕೆಲವು ಹುಡುಗರು ಅದು ಕಾಯಿ ಸ್ಟಾರ್ ಫ್ರೂಟು ಮತ್ತು ಇನ್ನೊಂದು ಜತ್ರೋಪಾ ಸೀಡ್ಸ್ ತಿಂದಾರಂತ, 1-2 ಹುಡುಗರು ತಿಂದಾರ ಅಂಥೇಳಿ ಅದು ಕೂಡ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆಯಿಂದಾಗಿ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಬಿಸಿ ಊಟದಲ್ಲಿ ಏನಾದರೂ ಫಾಲ್ಟ್ ಇರಬೇಕೆಂದು ಪೋಷಕರ ಆತಂಕ ವ್ಯಕ್ತಪಡಿಸಿದ್ದು ಹೀಗೆ. ಈ ರೀತಿ ಸರ್ಕಾರಿ ಶಾಲೆಯಲ್ಲಿ ನೀಡಲಾಗುವ ಬಿಸಿಯೂಟ ಸವಿದು ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಇಂಥ ಪ್ರಕರಣಗಳು ಆಗಿಂದಾಗ ನಡೆಯುತ್ತಲೇ ಇರುತ್ತವೆ. ಶಿಕ್ಷಕರು ಮತ್ತು ಬಿಸಿಯೂಟದ ಕಾರ್ಯಕರ್ತರು ಅಡಿಗೆ ಮಾಡಬೇಕಾದ್ರೆ ಸ್ವಲ್ಪ ನಿಗಾ ವಹಿಸಬೇಕು. ಅದೃಷ್ಟವಶಾತ್ 14 ಮಕ್ಕಳು ಆರೋಗ್ಯವಾಗಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್, ಶೈಕ್ಷಣಿಕ ಅಧಿಕಾರಿಗಳು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳು ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಮಕ್ಕಳ ಆರೋಗ್ಯ ಏರುಪೇರು ಆಗಲು ಕಾರಣವೇನು ಅನ್ನೋದು ಮಕ್ಕಳು ಸೇವಿಸಿದ ಬಿಸಿಯೂಟದ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳಿಸಿಕೊಡಲಾಗಿದೆ. ರಿಪೋರ್ಟ್ ಬಂದ ಕೂಡಲೇ ಮುಂದಿನ ಕ್ರಮ ಜರುಗಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮುಧೋಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.